ನನ್ನ ಹೆಸರು ಚಂದು ಅಂತ. ತಾಜುದ್ದೀನ್ ಸಾರು ಈ ಜಿಲ್ಲೆಗೆ ಬಂದಮೇಲೆ ತುಂಬವಾದ ಉತ್ತಮವಾದ ಕೆಲಸಗಳನ್ನ ಮಾಡಿ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಗೋಲ್ಡ್ ಮೆಡಲಿಸ್ಟ್ ಆಗಿ ಗೋಲ್ಡ್ ಪದಕಗಳನ್ನ ತಗೊಂಡಿದ್ದಾರೆ. ಬೆಳ್ಳಿ ಪದಕಗಳು, ಗೋಲ್ಡ್ ಪದಕಗಳನ್ನ ಅವ್ರ ಕಡೆಯಿಂದ ಅವರು ಉತ್ತಮವಾದ ಕೆಲಸಗಳನ್ನ ಮಾಡಿ ತಗೊಂಡಿದ್ದಾರೆ. ಈ ಜಿಲ್ಲೆಗೆ ಒಂದು ಉತ್ತಮವಾದ ಅಧಿಕಾರಿ ಅಂತ ಹೇಳ್ಬೋದು ನಾವು. ಅವರು ಈಗ ವರ್ಗಾವಣೆ ಆದದ್ದು ನಮಗೆ ಬೇಸರ ತರೋಂಥ ಸಂಗತಿ ಆಗಿದೆ. ಅವರು ಯಾವುದೇ ಜಿಲ್ಲೆಗೆ ಹೋದ್ರು, ಯಾವುದೇ ಸ್ಟೇಷನ್ಗೆ ಹೋದ್ರು ಒಳ್ಳೆ ಉತ್ತಮವಾದ ಕೆಲಸಗಳನ್ನ ಮಾಡೇ ಮಾಡ್ತಾರೆ ಅಂತ ನಂಬಿಕೆ ಇದೆ. ನನ್ನ ಹೆಸರು MK ಚಂದ್ರಶೇಖರ್ ಅಂತ. ನಾನು ಆಟೋ ಡ್ರೈವರು. ತಾಜುದ್ದೀನ್ ಸಬ್ ಇನ್ಸ್ಪೆಕ್ಟ್ರು ಬೇರೆ ಕಡೆಗೆ ಹೋಗ್ತಾ ಇದ್ದಕ್ಕೆ ನನಗೆ ದುಃಖ ಆಗುತ್ತೆ. ಹಾಗೂ ಇಲ್ಲಿ ನಾಲ್ಕು ವರ್ಷದ ಮುಂದೆ ಸಬ್ ಇನ್ಸ್ಪೆಕ್ಟ್ರು ಇಲ್ಲಿ ಬಂದರು. ಫಸ್ಟು ಪ್ರಥಮ ಬಾರಿಗೆ ನಾನೇ ಪರಿಚಯ ಆಗಿದ್ದು. ಆಗ ನನ್ನ ಹತ್ರ ಆಟೋ ಇತ್ತು. ಆ ಗಾಡಿಗೆ ಇನ್ಶೂರೆನ್ಸ್ ಇರಲಿಲ್ಲ. ಹಿಡಿತಿದ್ದಾಗಲೇ ಸರ್ ನನಗೆ ಒಂದು ದಿನ ಟೈಮ್ ಕೊಡಿ ಅಂತಂದೆ. ಅವರು ಒಂದೇ ದಿನಕ್ಕೆ ಗಾಡಿ ತಗೊಬಂದೆ. ತಂದು 2 ವರ್ಷ ಆಯಿತು ಗಾಡಿ. ಅವರು ಯಾರ ಹತ್ರ ಬೆಟ್ಟು ತೋರಿಸ್ಕೊಬಾರ್ದು, ನೀನು ಹೆಸರು ಮಾಡಬೇಕು ಅಂತಂದರು. ಅದರಿಂದ ನಾನು ಅವರಿಂದ ಒಳ್ಳೆ ಬುದ್ಧಿ ಕಲ್ತು ಆಟೋ ಡ್ರೈವರಾಗಿ ಚಾಲನೆ ಮಾಡ್ತಾಯಿದ್ದೀನಿ. ಇನ್ನೊಂದು ಸತ ಸಬ್ ಇನ್ಸ್ಪೆಕ್ಟರ್ ಚಾಮರಾಜ ಜಿಲ್ಲೆಗೆ ಬಂದು SP ಹಾಗೂ DSP ಆಗಲಿ ಅಂತ ನನ್ನ ಬೇಡಿಕೆ. ಇಂಥ ಸಬ್ ಇನ್ಸ್ಪೆಕ್ಟರ್ ಸಿಗಬೇಕು ಅಂತಲೇ ಸಂತೆಮರಳಿಯಲ್ಲಿ ಸಿಕ್ಕೋದು ಇಲ್ಲ. ಮುಂದಕ್ಕೂ ಸಬ್ ಇನ್ಸ್ಪೆಕ್ಟ್ರು ಒಳ್ಳೆಯವ್ರು ಬರಲಿ ಅಂತ ನನ್ನ ಆರೈಕೆ. ದೇವರು ತಾಜುದ್ದೀನ್ ಸಬ್ ಇನ್ಸ್ಪೆಕ್ಟ್ರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೇದು ಮಾಡಲಿ. ಹಾಗೂ ಅವ್ರ ಕುಟುಂಬಕ್ಕೆ ಹೆಸರು ತಂದು ಕೊಟ್ಟ ತಾಜುದ್ದೀನ್ ಸಬ್ ಇನ್ಸ್ಪೆಕ್ಟ್ರಿಗೆ 100 ನಮಸ್ಕಾರಗಳು ಅಂತ ಹೇಳುತ್ತಿದ್ದೀನಿ. ನಮ್ಮ ಹೆಸರು ಶಾಂತಮೂರ್ತಿ ಅಂತೇಳಿ, ಸಂತೆಮರಳಿ ನಿವಾಸಿ. ಈ ತಾಜುದ್ದೀನ್ ಸಾರು ವರ್ಗಾವಣೆ ನಮಗೆ ಗ್ರಾಮಕ್ಕೆ ತುಂಬಲಾಗದಂಥ ನಷ್ಟವನ್ನು ಉಂಟು ಮಾಡಿದೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ವರ್ಷ ನಮ್ಮ ಭೀಮನಮಾಸೆ ಮಹದೇಶ್ವರ ದೇವಸ್ಥಾನದಲ್ಲಿ ಸುಮಾರು ಲಕ್ಷಾಂತರ ಜನ ಭಕ್ತಾದಿಗಳೆಲ್ಲ ಸೇರ್ತಾಯಿದ್ರು. ಆವಾಗ ಬಂದೋಬಸ್ತಲ್ಲಿ ಆಗಲಿ ಯಾವುದರೇ ಆಗಲಿ ನಮ್ಮ ಯುವಕರನ್ನು ಜೊತೆಗೆ ಸೇರಿಸ್ಕೊಂಡು ಅವ್ರಿಗೂ ಮಾರ್ಗದರ್ಶನವನ್ನು ಕೊಟ್ಕೊಂಡು ಎಷ್ಟೋ ಸಮಸ್ಯೆಗಳು ಬಂದರೂ ಕೂಡ ನಮ್ಮ ಭೀಮನಮಾಸೆ ಸೇವೆ ಆಗಲಿ, ನಮ್ಮ ಸಂತೆಮರಳಿಯಲ್ಲಿ ಗಣೇಶ ವಿಸರ್ಜನೆ ಮಹೋತ್ಸವ ಕಾರ್ಯಕ್ರಮ ಇರಲಿ, ಎಲ್ಲನೂ ಒಳ್ಳೆಯ ಉತ್ತಮ ರೀತಿಯಲ್ಲಿ ನಡೆಸ್ಕೊಡ್ತಾಯಿದ್ರು. ಅವರು ವರ್ಗಾವಣೆ ಆಗ್ತಿರೋದು ಈಗ ನಮಗೆ ಸಂತೆಮರಳಿ ಗ್ರಾಮಕ್ಕೆ ಅಲ್ಲ, ಸುತ್ತಮುತ್ತಲ ಏನು ನಮ್ಮ ಸಂತೆಮರಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳಿಗೆಲ್ಲ ಪ್ರತಿ ಯುವಕರು ಇರ್ಬೋದು, ಯಾರೇ ಇರ್ಬೋದು, ಎಲ್ಲರಿಗೂ ಒಂದು ತುಂಬಲಾಗದ ನಷ್ಟ ಆಗಿದೆ ಅಂತ ಹೇಳೋದಕ್ಕೆ ಇವತ್ತು ಈ ಸಂದರ್ಭ ನಾನು ಇಷ್ಟಪಡ್ತೀನಿ ಸರ್. ನಮ್ಮ ತಾಜುದ್ದೀನ್ ಸರ್ರು ಸಂತೆಮರಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಭಾಳ ಹೆಸರುವಾಸಿಯಾದಂಥ ಸಬ್ ಇನ್ಸ್ಪೆಕ್ಟರ್ ಅವರು. ಭಾಳ ಅತ್ಯುತ್ತಮವಾಗಿ ತಮ್ಮ ಕಾರ್ಯನ ನಿರ್ವಹಿಸ್ತಾಯಿದ್ರು. ಜೊತೆಗೆ ಸಂತೆಮರಳಿ ಅಲ್ಲದೆ ಕುದೇರು ಪೊಲೀಸ್ ಸ್ಟೇಷನಲ್ಲಿ ಕೂಡ 1-2 ವರ್ಷಗಳ ಕಾಲ ಅಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಎಲ್ಲ ಕೂಡ ಜಿಲ್ಲೆಯಲ್ಲೂ ಕೂಡ ಅತ್ಯುತ್ತಮ ಪ್ರಶಸ್ತಿ ಕೂಡ ತಗೊಂಡಿದ್ದಾರೆ. ಜೊತೆಗೆ ಅತ್ಯುತ್ತಮ ಕ್ರೀಡಾಪಟು ಕೂಡ. ಅವರು ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಕೂಡ ಸಹ ಈ ಜಿಲ್ಲೆಗೆ ಹೆಸರುವಾಸಿಯನ್ನು ತಂದಿದ್ದಾರೆ ತಮ್ಮ ಪೊಲೀಸ್ ಇಲಾಖೆ ವತಿಯಿಂದ. ಜೊತೆಗೆ ಸಂತೆಮರಳಿ ಮತ್ತು ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಬರೋಂಥ ಎಲ್ಲ ಗ್ರಾಮಗಳಲ್ಲೂ ಕೂಡ ಸಾಕಷ್ಟು ಅಪರಾಧಗಳನ್ನು ಕಡಿಮೆ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಸಂತೆಮರಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲೇ ಕೂಡ ಅದನ್ನೆಲ್ಲನೂ ಕೂಡ ಸರಿಪಡಿಸಿದ್ದಾರೆ. ಭಾಳ ಅತ್ಯುತ್ತಮವಾದಂಥ ವ್ಯಕ್ತಿ. ಜೊತೆಗೆ ದಕ್ಷ ಆಡಳಿತಗಾರ ಕೂಡ. ಯಾವುದೇ ರೀತಿಯ ಲೋಪದೋಷಗಳಿಲ್ಲದೇ ಕೂಡ ಜನಾನುರಾಗಿಯಾಗಿ ಜಿಲ್ಲೆ ಹಾಗೂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಮಗಳು ಕೂಡ ಭಾಳ ಹೆಸರುವಾಸಿಯಾದಂಥ ವ್ಯಕ್ತಿ. ಇವತ್ತು ಅವರ ವರ್ಗಾವಣೆ ನಮಗೆ ಭಾಳ ಬೇಸರ ತಂದಿದೆ. ಎಲ್ಲ ವಿಚಾರದಲ್ಲೂ ಕೂಡ ಸಮನ್ವಯ ಆಗಿದ್ದಂಥ ವ್ಯಕ್ತಿ ಇವತ್ತು ನಮ್ಮನ್ನು ಬಿಟ್ಟು ಬೇರೆ ಕಡೆ ವರ್ಗ ಆಗ್ತಾ ಇರೋದು ತುಂಬ ದುಃಖದ ಸಂಗತಿ. ದಯಮಾಡಿ ಅವರು ಇಲ್ಲೇ ಇನ್ನೂ 4-6 ವರ್ಷ ಈ ಜಿಲ್ಲೆ ಹಾಗೂ ಈ ಸಂತೆಮರಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತಮ್ಮ ಕಾರ್ಯವನ್ನು ಮುಂದುವರಿಸಬೇಕು ಅನ್ನೋ ಆಸೆ ನಮ್ದೆಲ್ಲರದ್ದು ಇದೆ ಸರ್. ಇಲ್ಲೇ ಸಂತೆಮರಳಿ ಪೊಲೀಸ್ ಸ್ಟೇಷನಲ್ಲಿ ಇದ್ರೇ ಬಹಳ ಒಳ್ಳೆಯದು. ಯಾಕೆಂದರೆ ತುಂಬ ಒಳ್ಳೆ ಆಡಳಿತ ಅವ್ರದ್ದು. ಜೊತೆಗೆ ಕೂಡ ಅಪರಾಧಗಳು ಕೂಡ ಅವರಿಂದ ಸಾಕಷ್ಟು ಕೂಡ ಕಡಿಮೆ ಆಗಿದೆ. ಪ್ರತಿಯೊಂದು ಸಮಸ್ಯೆನೂ ಕೂಡ ಭಾಳ ಎಷ್ಟೇ ಕ್ಲಿಷ್ಟವಾಗಿದ್ರೂ ಕೂಡ ಅದನ್ನು ತಮ್ಮದೇ ಆದ ಶೈಲಿನಲ್ಲಿ ನಿರ್ವಹಣೆ ಮಾಡಿ ಅದನ್ನು ಎಲ್ಲ ಜನಗಳಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾವುದೇ ಕೂಡ ಕೇಸ್ಗಳು ಕಡಿಮೆ ಇದೆ, ಜಾಸ್ತಿ ಅಂತೂ ಇಲ್ಲ. ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ಸ್ನೇಹಜೀವಿ ಕೂಡ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಯಾವುದೇ ರೀತಿ ಸಭೆ ಸಮಾರಂಭಗಳಾಗಲಿ, ಹಬ್ಬ ಹರಿದಿನಗಳಾಗಲಿ ಅಲ್ಲಿ ನಿರ್ವಹಣೆ ಇದೆ ಅಂತೀವಲ್ಲ, ಅದು ಭಾಳ ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಲೋಪದೋಷಗಳಿಲ್ಲ ಅವರಿರೋ ಜಾಗದಲ್ಲಿ. ಭಾಳ ಚೆನ್ನಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೂ ಕೂಡ 4-6 ವರ್ಷ ನಮ್ಮ ಠಾಣಾ ವ್ಯಾಪ್ತಿನಲ್ಲೇ ಇದ್ದು ಅವ್ರು ಕಾರ್ಯನಿರ್ವಹಿಸಿದ್ರೆ ಭಾಳ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಎಲ್ಲರ ಅಭಿಪ್ರಾಯ ಸರ್. ರವಿಕುಮಾರ್ ಅಂತೇಳಿ. ಈ ಜಿಲ್ಲೆಯಲ್ಲಿ